ಲೋಪರ್ ನನ್ ಮಕ್ಳ, ನನ್ನ ಅಂಗಡಿಗೆ ಬಂದವ್ರನ್ನ ಉರ್ಸಿದ್ರೆ ನಿಮ್ಗೆ ತಿಂದನ ಅರ್ಗದೇ ಇಲ್ಲ ಅಲ್ಲ. ಮೊದ್ಲು ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೊಂಡು ಚೆನ್ನಾಗಿ ಜೀವನ ಮಾಡಿ. ನಾನ್ ಯಾಕೋ ಕೆಲಸ ಮಾಡ್ಲಿ? ನಮ್ಮಪ್ಪ 10 ಜನ್ಮಕ್ಕೆ ಆಗೋಷ್ಟು ಆಸ್ತಿ ಮಾಡಿಟ್ಟಿದ್ದಾನೆ. ಪಾಟೀಲ, ನಿನ್ ಮಾತು ವಾಪಸ್ ತಗೊಳ್ಳಲ್ಲ. ನಾನ್ ನಾಳೆಯಿಂದ ಕೂತ್ಕೊಂಡು ತಿಂತೀನಿ. ಅದಂಗೆ ನಮ್ಮ ಮನೆಗೆ ಹೊಸ ಡೈನಿಂಗ್ ಟೇಬಲ್ ಬತ್ತೈತೆ. ಆದ್ರೂ ಸಮಾಧಾನ ಆಗ್ತಿಲ್ಲ. ಏನೋ ಬೇಕನ್ನಿಸ್ತಿದೆ ಜಗ. ನನಗೂ ಏನೋ ಬೇಕನ್ನಿಸ್ತಾ ಇದೆ. ಯಾಕೋ ಇದು ಬೇಡ ಅನ್ಸತ್ತಪ್ಪ. ಪಾಟೀಲ, ಎದುರುಗಡೆ ಮನೆಗೆ ಹೊಸ ಹುಡುಗಿ ಬಂದಿದ್ದಾಳಂತೆ. ಹೌದು, ಬಂದಿದ್ದಾಳೆ. ನಿಮ್ಗೇನ್ ಗೊತ್ತು? ನೀ ಇಲ್ಲಿ ಅಂಗಡಿ ಇಟ್ಟಾಗ್ಲೇ ಗೊತ್ತಾಯ್ತು. ನೀನೆಂತ ಜೋಲ್ ನನ್ನ ಮಗ ಅಂತ ಗೊತ್ತಿಲ್ವಾ? ದಿನ ರೂಮಲ್ಲಿ ನೋಡ್ತಿರ್ತೀನಿ ಕಣೋ. ಬೇಡ ಪೀಕ್ಲಾಟ ಇವಂದು. ಅಪ್ಪ 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 ಎಲ್ಲಿದ್ಯಪ್ಪ? ಹಂಗ ನೋಡ ಬೇಡ ಹೆಣ್ಣೆ, ಹಂಗ ನೋಡ ಬೇಡ ಹೆಣ್ಣೆ. ಮಗಳೇ, ಅಪ್ಪ ಅಪ್ಪ ಎಲ್ಲಿದ್ಯಪ್ಪ ನೀನು? ಕಲ್ಲರಡಿ ಹೂವಾಗಿ ಹೂವರಡಿ ಕುಡಿಯೋ ನೀರು ಅರ್ಧ ಉಳಿದಿದೆ. ಒಳಗಿಡು. ಇದ್ ಬಿಡಪ್ಪ. ಎಲ್ಲ ಅಲ್ಲೇ ಬಿಟ್ಟು ಬಂದೆ. ಅದಲ್ಲಪ್ಪ, ನಾನು ಮದ್ವೆಗೆ ಅಂತ ಬೀರೋಲಿ 20,000 ದುಡ್ಡಿಟ್ಟಿದೆ. ನೀನೇನಾದ್ರೂ ನೋಡ್ದ್ಯಾ? ನೋಡ್ದೆ. ತಗೊಂಡ್ಯಾ ಅಂದೆ. ಅದ್ರಲ್ಲಿ 10,000 ರೂಪಾಯಿ ತಗೊಂಡು ಮೇಡಮ್ ಕೊಟ್ಯಾ? ಇಲ್ಲ, ಹೊಸ ವಾಚ್ ತಗೊಂಡೆ. ಇನ್ನ 10,000 ಏನ್ ಮಾಡ್ದೆ? ಇನ್ನೂ 10,000 ರೂಪಾಯಿ ತಗೊಂಡು ಅಪ್ಪ ವಾಚ್ ಚೈನು ಏನು ಇಲ್ವಲ್ಲಪ್ಪ? ಅವರಿಗೆ ಖರ್ಚು ಕೊಟ್ಟೆ. ಅವ್ರಿಗೆ ಖರ್ಚಿಗೆ ದುಡ್ಡು ಕೊಡೋಷ್ಟು ಬೆಳೆದ್ ಬಿಟ್ಯಾ ನೀನು? ಅಪ್ಪ ಸುಳ್ಳು ಹೇಳಕ್ ನಿನ್ಗೆ ಒಂದ್ ಸ್ವಲ್ಪ ನಾಚಿಕೆ ಆಗಲ್ವೇನಪ್ಪ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಹೋಗಿ ಯಾವ್ದಾದ್ರು ಸಿನಿಮಾಗ್ ಸೇರ್ಕೋ. ಸಿನಿಮಾಕ್ ಹೋಗಿದ್ದೆ. ಕಮಿಟ್ಮೆಂಟ್ ಕೇಳಿದ್ರು. ಅಂದ್ರೆ 1 ವರ್ಷ ಅವ್ರ ಪಿಕ್ಚರ್ ಮಾಡ್ಬೇಕಂತೆ. ಮತ್ ಮಜಾ ಮಾಡ್ತಾ ಮಾಡೋದ್ ಬೇಡವಾ? ಈಗೇನಪ್ಪ, ನನಗ್ ಮದ್ವೆ ಮಾಡೋ ಪ್ಲಾನ್ ಇದೆಯಾ ಇಲ್ವಾ ನಿನಗೆ? ಮದ್ವೆ ತಾನೆ ಮಾಡೋಣ ಬಿಡಮ್ಮ. ಗಂಡ ಹೆಂಗಿರ್ಬೇಕು? ಹಂದಿ ಆದ್ರೂ ಸರಿ, ನಾಯಿ ಆದ್ರೂ ಸರಿ, ನಾನ್ ಮದ್ವೆ ಆಗ್ತೀನಿ. ನಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಾವ್ರೆ. ಹೌದು ಕಣೋ, ನೀನ್ ಹಂದಿ, ನಾ ನಾಯಿ. ಎಷ್ಟು ಬರ್ಗೆಟ್ಟಿದ್ಯಮ್ಮ? ಅಂದಾಗೆ ಕರೆಂಟ್ ಬಂತ? ಇಲ್ಲಪ್ಪ, ನೀನೇ ಒಂಚೂರು ಅವ್ರಿಗೆ ಫೋನ್ ಮಾಡು. ಎಲ್ಲ ನಾನೇ ಹೇಳ್ಬೇಕಾ? ಮಿಸ್ ಕಾಲ್ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಯಾರು ನೀವು? ಅದೇ ನಿಮ್ಮ ಮನೇಲಿ ಕರೆಂಟ್ ಕೆಟ್ಟೋಗಿದ್ದೆಲ್ಲ, ಅದು ರಿಪೇರಿ ಮಾಡಕ್ ಬಂದ್ವಿ. ನಾ ಇನ್ನೂ ಫೋನೇ ಮಾಡಿಲ್ಲ. ಹೌದಲ್ವಾ? ಒಂದ್ ಕೆಲಸ ಮಾಡಿ, ಈ ನಂಬರ್ ತಗೊಳ್ಳಿ, ವಾಪಸ್ ಫೋನ್ ಮಾಡಿ ವಾಪಸ್ ಬರ್ತೀನಿ. ಅಲ್ಲ, ನಮಸ್ಕಾರ ಸರ್. ನಾ ಇನ್ನೂ ಫೋನೇ ಮಾಡಿಲ್ಲ. ಅವನಿಗೆ ಮಾಡಿದ್ರಲ್ಲ, ಅದಕ್ಕೆ ಬಂದೆ. ಹೌದಾ? ಏನ್ ಕರೆಂಟ್ ಹೋಗ್ಬಿಟ್ಟಿದೆ? ಹೌದು. ಮಾಡ್ತೀನಿ ಸರ್ ಇವಾಗ. ಅದು ಬಾತ್ರೂಮ್ ಕಣ. ನಾ ಎಲ್ಲಾದ್ರೂ ಸರಿ, ಪರವಾಗಿಲ್ಲ ಮಾಡ್ತೀನಿ. ಪರವಾಗಿಲ್ಲ ಮಾಡ್ತೀನಿ ಅನ್ನೋ ಕತೆ ಪುಳಿಯಾಗಿರಾನೆ. ಆ ವೈರ್ ಸರಿಯಾಗೇ ಇದೆ. ಅಯ್ಯೋ, ಇಲ್ಲಿ ನೋಡಿ ಸರ್, ಕಿತ್ತೋಗಿದೆ. ಸರ್, ನಿಮ್ ಮಗಳಿದ್ದಾರ? ಯಾಕೋ ನನ್ ಮಗಳು ಯಾಕೋ? ಅಲ್ಲ, ಸಣ್ಣ ಪುಟ್ಟ ಹೆಲ್ಪ್ ಮಾಡಕ್ಕೆ ಸರ್. ಸಣ್ಣ ಪುಟ್ಟ ಹೆಲ್ಪ್ ಮಾಡಕ? ಮಗಳು ಮಾನಸ ನನ್ನ ಅಪ್ಪಯ್ಯ. ಏನಾದ್ರೂ ಸಹಾಯ ಮಾಡ್ಬೇಕಾ? ಹೌದು, ಈ ವೈಟ್ ವೈರ್ಗೆ ಈ ಕೆಂಪು ವೈರು ಸೇರ್ಬಿಟ್ರೆ ನೋಡಿ, ನಾನು ನಿಮಗ್ ಕಾಪಾಡ್ಬಿಟ್ಟೆ. ಸರ್, ನೀವೇನ್ ನನ್ ಕಾಪಾಡಿಲ್ಲ. ನಾನ್ ಕರೆಂಟ್ ಚೆಕ್ ಮಾಡೋದೇ ಹಿಂಗೆ. ಹೌದಾ? ಬೇಕಾದ್ರೆ ನೋಡ್ತೀರಾ? ನೋಡಿ. ಓ, ಮೋಸ್ಟ್ಲಿ ಕರೆಂಟ್ ಚೆಕ್ ಮಾಡ್ತಾ ಇರ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೊಳಗೆ ಅಪ್ಪ, ನಿಮ್ ಮೊದ್ಲು ಕೆಲಸ ಮಾಡ್ರಿ. ಸರ್, ಪಾಟೀಲ, ಅವ್ರ ಮನೇಲಿ ನೀರ್ ಬರ್ತಾ ಇದೆಯಾ? ಬರ್ತಾ ಇರುತ್ತೆ. ಇವಾಗ ಬರಲ್ಲ. ಅದೇಂಗೆ? ಹೆಂಗೆ ಅಂದ್ರೆ ಈಗ ಮುರಿಲೇ ಇಲ್ಲ, ಆದ್ರೂ ನೀರ್ ಬರಲ್ಲ. ಸೂಪರ್ ನನ್ ಮಗ್ಲೇ. ಅದ್ ನಿಮ್ ಮನೇಲಿ ನೀರ್ ಬರಲ್ವಲ್ಲ, ಅದಕ್ಕೆ ಬಂದೆ. ನೀರ್ ಬರ್ತಾ ಇದೆ. ಬರಲ್ಲ, ಬೇಕಾದ್ರೆ ಕೇಳಿ ಸರ್. ಮಾನಸ, ಅಪ್ಪ ನೀರ್ ಬರ್ತಿಲ್ಲಪ್ಪ.
ಹೇಳಿಲ್ವಾ ಬರಲ್ಲ ಅಂತ ನಮ್ಗೆಲ್ಲ ಗೊತ್ತಿರುತ್ತೆ. ನೀವು ಮೇಧಾವಿಗಳು ಬಿಡಿ. ಸರ್ ಇದು ಅದು ನಿಮ್ ಮಗಳಲ್ಲಿ ಸರ್. ಏಯ್, ಪದೇ ಪದೇ ಮಗಳಲ್ಲಿ ಅಂತ ಕೇಳ್ತೀಯಲ್ಲ ಯಾಕ? ಅಲ್ಲ ಸರ್, ಕೂಲ್ ಆಗಿ ಸರ್ ನೀವು ಪ್ಲೀಸ್. ನಿಮ್ ಮಗಳಲ್ಲಿ ಸರ್. ಮಗಳು ಮನೇಲಿದ ಒಳಗಿದ್ದಾಳೆ. ಥ್ಯಾಂಕ್ ಯು ಸರ್. ಅಲ್ಲಿ ಯಾಕೆ ಹೋಗ್ತೀಯ? ಅಲ್ಲ ಗ್ಯಾಸ್ ರೆಡಿ ಮಾಡ್ಬಿಡ್ತೀನಿ ಸರ್. ನೀ ಕರೆಂಟ್ ಚೆಕ್ ಮಾಡಕ್ ಬಂದಿದ್ದಾನೆ. ಇಲ್ಲ ಲೈಟ್ರ್ ಮಾಡ್ಬಿಡ್ತೀನಿ ತಡಿ. ಸರ್ ಅದು ಏನ್ ಗೊತ್ತಾ, ಈ ಪೈಪು ಡೈರೆಕ್ಟ್ ನಿಮ್ ಮನೆಗೆ ಬಂದಿದಲ್ವಾ, ಡೈರೆಕ್ಟ್ ನಿಮ್ ಮನೆಗೆ ಒಳಗಡೆ ಇದ್ದಾಳೆ ಅಂದ್ರಲ್ವಾ ಸರ್ ನಿಮ್ಮ ಮಗಳು? ಹೌದು. ಸರಿ ಬಿಡಿ ಸರ್. ನೀ ಯಾಕೆ ಹೋಗ್ತೀಯ? ಅಲ್ಲಿ ಸಿಂಕಲ್ ನೀರ್ ಪ್ರಾಬ್ಲಮ್ ಇರುತ್ತೆ ಸರ್. ಡಾರ್ಲಿಂಗ್ ಸಾರಿ ಸರ್. ಇವನ್ನೆಲ್ಲ ಕರೆಂಟ್ ಬಿಡ್ತಾನ, ಇವನ್ನೆಲ್ಲ ನೀರ್ ಹಾಕ್ತಾನ. ನೀವ್ ಯಾಕಂಗ್ ಕಣ್ಕೊಂಡ್ ಬಿಡ್ತಿದ್ದೀರಾ? ಅವ್ರಿಬ್ರು ಸೇರ್ಕೊಂಡು ಒಳಗಡೆ ಏನ್ ಮಾಡ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕತ್ತಿದೀನಿ. ಇವೆಲ್ಲ ಬೇಡ. ಬಾರೆ ಓಡೋಗಣ. ತೇಜು ಕೂಬಿ ಬೇಡ, ಬೋರ್ಡನ್ ಕರ್ಕೊಂಡೋಗೋಣ. ಅದ್ಯಾರೇ? ನಂತರನೇ ಕ್ಯೂಟ್ ಆಗಿರೋ ಟೆಡಿ ಬೇರ್. ಅಯ್ಯೋ ಚುಮ್ಮೆ, ಚುಮ್ಮೆ ಯಾರೇ ಅದು? ನಿಮ್ಮ ಅಣ್ಣ ಬರ್ತಾ ಇದ್ದಾನೆ. ನಂದೇನ್ ಕಟ್ ಮಾಡಿ ಎಲ್ಲಿಗೆ ನ್ಯಾತಾಕಂತಾನೋ. ಅಪ್ಪ ನನ್ನ ಬಚ್ಚಿಡೆ. ತೇಜು ತೇಜು ಇಲ್ವಾ ಇಲ್ವಾ ಇಲ್ವಾ, ನನ್ನ ಹಿಂದೆ ಬಚ್ಚಿಡ್ಕೊ, ನೀನ್ ಕಾಣಲ್ಲ. ಐ ಆಲೂಗಡ್ಡೆ ಮೂಟೆ. ಬೇರೆ ಕಡೆ ಎಲ್ಲಾದ್ರೂ ಬಚ್ಚಿಡೆ. ಬೋಡ ಬೋಡ ಫಸ್ಟ್ ನೀನ್ ಬಚ್ಚಿಡ್ಕೊ ಬೋಡ. ಬಾ ಬಾ ಬಾ. ಏ ನನ್ನನ್ ಬಚ್ಚಿಡು ಅಂದ್ರೆ ಬೊಂಬೆಲ್ ಬಚ್ಚಿಡ್ತಿದ್ಯಲ್ಲೇ. ಸಾರಿ ಮರ್ತೋಗ್ಬಿಟ್ಟೆ. ಬಾ ಬಾ ಬಾ. ಮಾಡ್ಕೊ ತೇಜು. ಕಾಣಿಸ್ತಾ ಇದೀನಾ? ನಿನ್ ತಲೆ ಕಾಣಿಸ್ತಿದೆ. ಸುಮ್ಮಿ, ಅಣ್ಣ ಈ ಮನೇಲಿ ನಂದು ಅಪ್ಪಂದು ವಾಯ್ಸ್ ಬಿಟ್ರೆ ಬೇರೆ ಗಂಡಸ್ರು ವಾಯ್ಸ್ ಕೇಳ್ಸಂಗಿಲ್ಲ ಅಂತ ಗೊತ್ತು ತಾನೇ? ನಿನ್ ರೂಮಲ್ಲಿ ಯಾರು ಗಂಡಸ್ರು ವಾಯ್ಸ್ ಮಾತಾಡಿದ್ದು? ಯಾರು? ಅಣ್ಣ ಅದು ನಾನೇ ಅಣ್ಣ, ನಾನೇ. ಅದು ಮಜಾ ಭಾರತ ಆಡಿಷನ್ ಹೋಗ್ತಿದ್ದೀನಿ. ಅಲ್ಲಿ ಭಯಂಕರ ನಟ ಹರಿಶ್ಚಂದ್ರ ಇದಾನಲ್ಲ, ಅವನ್ನ ಇಮಿಟೇಟ್ ಮಾಡ್ತಿದ್ದೀನಿ ಅಣ್ಣ. ಮಜಾ ಭಾರತ, ಮಜಾ ಭಾರತ ಈ ಪ್ರೋಗ್ರಾಮ್ ತಾನೇ? ಇದ್ದ ಅಣ್ಣ. ಒಂದ್ಸರಿ ಮಾಡಿ ತೋರ್ಸು. ಹಾ ಥ್ಯಾಂಕ್ ಯು. ಮನ ಹೆಂಗಿದೆ, ಕಲರ್ ಹೆಂಗಿದೆ, ಅಡ್ವಾನ್ಸ್ ಅಲ್ಲಿ ಕೊಡಲ್ಲಿ, ಅದಿರ್ಲಿ ಇಲ್ಲಿ, ನೀನ್ ಬಾ ಅಲ್ಲಿ. ಎಸ್ ಥ್ಯಾಂಕ್ ಯು. ಬೇರೆ ಎಲ್ಲರಿಗೂ ನಮಸ್ಕಾರ. ನಾನು ಅದ್ಭುತ ಶಿಲ್ಪಿ ಲಗ್ನಾಚಾರಿ ಅಂತ. ನಾನೊಂದಿನ ಚಿತ್ರದುರ್ಗದ ಬೆಟ್ಟದ ಮೇಲೆ ಕುತ್ಕೊಂಡು ಶಿಲೆ ಕಿತ್ತಣ ಅಂತ ಹೋಗಿದ್ದೆ. ಅಲ್ಲೊಂದ್ ಕಲ್ಲು ಸನ್ಬರ್ನ್ ಆಗಿತ್ತು. ಕೂತ್ಕೊಂಡೆ, ನನ್ ಬ್ಯಾಕು ಬರ್ನ್ ಆಗ್ಬಿಡ್ತು. ಸೀದೋಯ್ತು. ಶಬಾಷ್, ಒಳ್ಳೆ ಚಪ್ಪಾಳೆ. ಅಣ್ಣ ಇದನ್ನ ಅವಳ್ದ ಇಮಿಟೇಟ್. ಇಮಿಟೇಟ್ ಅಂತೆ, ನಾನೇನು ಹೆದರಕೊಳ್ಳಿಲ್ಲ. ಚುಮ್ಮಿ, ಅಣ್ಣ ಆ ತೇಜು ನಿನ್ಗೆ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೇನಮ್ಮ? ಇಲ್ಲಪ್ಪ, ಯಾಕೆ? ಅವನೇನಾದ್ರೂ ನಿಂಗೆ ಮತ್ತೆ ಟಾರ್ಚರ್ ಕೊಟ್ರೆ ನನಗೆ ಹೇಳು. ಹೆಂಗ್ ಹೊಡಿತೀನಿ ಗೊತ್ತಲ್ಲ, ಮುಖ ಇವಾಗ್ಲೇ ಮುಂಗುಸಿ ತರ ಇದೆ. ಹೊಡೆದು ಮಂಗನ್ ತರ ಮಾಡ್ಬಿಡ್ತೀನಿ. ಹೆಂಗ್ ಹೊಡಿತೀನಿ ಗೊತ್ತಾ? ಏನಮ್ಮ ಅದು ಸೌಂಡು? ಅಣ್ಣ ನಂದು ಇಮಿಟೇಟ್ ಹರಿಶ್ಚಂದ್ರ. ನಾನು ಹೊಡಿಲಿಲ್ಲ ಅಂದ್ರೂ ಮಾಡ್ತೀಯಾ? ಹೂ ಅಣ್ಣ. ಮಾಡು. 1 2 3. 3 2 1. ಅವನ್ ತರ ಮಾಡ್ಲಿಲ್ಲ ಅಂದ್ರು ಸ್ವಲ್ಪ ಆದ್ರೂ ಕಲಿತಿದ್ಯಾ. ಇನ್ನೂ ಪ್ರಾಕ್ಟೀಸ್ ಮಾಡು ಆಯ್ತಾ? ಬೇಗ ಮಲ್ಕ. ತೇಜು
ಯಾಕಾನ ಸಿಗುತ್ತೀವ ಹುಡುಗೀರಿಗೆ ಬ್ಯಾರೆ ಶಿಕ್ಷೆ ಇಲ್ವ ಗಂಡಸ್ರಿಗೆ ಹೆಂಗೋ ಇದ್ವಿ ನಾವು ತಕ ಮಟ್ಟಿಗೆ ಸುತ್ತಗೇಲಿ ಹೊಡ್ಕೊಂಡ್ವಿ ಹೆಲ್ಮೆಟ್ಟಿಗೆ ನಿಮ್ಮ ಅಣ್ಣ ಎಂತ ಕಿತ್ತೋದ್ ನನ್ ಮಗನೇ ಯವ್ವಾ ಹಂಗೆಲ್ಲ ಮಾಡ್ಬೇಡ, ನನಗೆ ಚುಮು ಚುಮು ಅನ್ನುತ್ತೆ. ಲೇ, ಸಾಕು ಬಾರೆ ಓಡೋಗೋಣ. ತೇಜು ಓಡೋಗದೋಡೋಗ್ತಿದೀವಿ, ಫ್ರಿಜ್ ತಗೊಂಡೋಗಣ. ಏನಂದ ಇನ್ನೊಂದ್ಸರಿ ಹೇಳು. ಲೋ, ಫ್ರಿಜ್ ತಗೊಂಡೋಗಣ ಕಣ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಹತ್ರ ನೀರ್ ಕೂಲ್ ಆಗಿರ್ಬೇಕು ಅಂದೆ, ಅದಕ್ಕೆ ನಮ್ಮಪ್ಪ ಫ್ರಿಜ್ ಗಿಫ್ಟ್ ಆಗಿ ಕೊಟ್ರು. ಅದನ್ನ ಯಾರು ಫ್ರಿಜ್ ಅನ್ನಲ್ಲ, ಚುಮ್ಮಿ ಫ್ರಿಜ್ ಅಂತಾರೆ. ಚುಮ್ಮಿ ಫ್ರಿಜ್ ಅಲ್ಲಿ ಜ್ಯೂಸ್ ಇಡಿ, ಚುಮ್ಮಿ ಫ್ರಿಜ್ ಅಲ್ಲಿ ಹಾಲ್ ಇಡಿ, ಚುಮ್ಮಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಇಡಿ ಅಂತಾರೆ. ಆ ಫ್ರಿಜ್ ನ ಬಿಟ್ಟೋದ್ರೆ ಫ್ರಿಜ್ಜಿಗೆ ಬೇಜಾರಾಗಲ್ವಾ? ಅಯ್ಯಪ್ಪ, ಇವಳೇನ್ ಲೂಸೋ ಇಲ್ಲ ಓವರ್ ಸೆನ್ಸಿಬಲ್. ತೆಗ್ದು ಬಾರೆ ಓಡೋಗೋಣ ಬಾರೆ. ಫ್ರಿಜ್ ಬೇಡ, ವಾಷಿಂಗ್ ಮಿಷಿನ್ ತಗೊಂಡೋಗೋಣ. ತಗೋ, ವಾಷಿಂಗ್ ಮಿಷಿನ್ ತಗೋ, ಫ್ರಿಜ್ ತಗೋ, AC ತಗೋ, ಮಂಚ ತಗೋ, ಸೋಫಾ ತಗೋ, ಅದ್ ತಗೋ, ಇದ್ ತಗೋ, ಕೊನೆಗೆ ನಿಮ್ಮ ಅಪ್ಪಾಜಿದೊಂದು ಚಡ್ಡಿ ತಗೋ ನೆನಪಿಗೆ. ಏ ಗೂಬೆ, ಅರ್ಥ ಮಾಡ್ಕಳೆ, ನಾವು ಓಡೋಗ್ತಾ ಇದೀವಿ ಕಣೆ, ಮನೆ ಬದಲಾಯಿಸ್ತಾ ಇಲ್ಲ ಯವ್ವ. ಆಯ್ತು ಆಯ್ತು, ನೀನ್ ಅಳ್ತಾ ಕುತ್ಕೋ, ನಾನೊಬ್ನೇ ಓಡೋಗ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಇಷ್ಟ ಮೇಲೆ ಹತ್ತು ಬಂದ ನಾನು. ಸರ್ ನಮಸ್ಕಾರ ಸರ್. ಏನ್ ಸರ್ ಇಷ್ಟೊತ್ನಲ್ಲಿ ಒಬ್ಬೊಬ್ರೆ ಓಡಾಡ್ತಾ ಇದ್ದೀರಾ? ನಂದಂಗಿರ್ಲಿ, ನೀನೇನಿಲ್ಲಿ? ಅದು ಚಿನ್ನಿ ಅಕ್ಕಂಗೆ ಗಣೇಶ ಬೊಂಬೆ ಬೇಕು ಅಂದ್ರು, ಅದಕ್ಕೆ ಕೇಳಕ್ ಬಂದೆ. ಹೌದೇ ನಮ್ಮ ಚುಮ್ಮಿ? ಹೂ ಅಣ್ಣ, ಹೂ. ಅದಕ್ಕೆ ಕಿಟ್ಕಿಲಿ ಬರ್ಬೇಕೇನೋ? ಇದು ಕಿಟ್ಕಿನ? ನಾನು ಬಾಗ್ಲು ಅನ್ಕಂಡೆ ಸಾ. ಅದು ಕಿಟ್ಕಿನೇ. ಚಿಮ್ಮಿ ಅಕ್ಕಂಗೆ ವಿಂಡೋ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಬಂದೆ ಸಾ. ಹೌದೇ ನಮ್ಮ ಚುಮ್ಮಿ? ಹೂ ಅಣ್ಣ. ಅಯ್ಯೋ, ಜೋಕ್ ಮಾಡ್ದೆ ಸರ್, ಜೋಕು. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಇಲ್ಲಿ ಬಂತು. ಜೋಕ್ ಮಾಡೋದು ನಿಲ್ಸ್ಬಿಟ್ಟೇನಮ್ಮ? ಅಣ್ಣ, ನಾನು ಆಗ್ಲೇನೆ ನಿಲ್ಲಿಸ್ಬಿಟ್ಟೆ ಸಾ. ಚುಮ್ಮಿ, ನಾನು ಒಂದೇ ಒಂದು ಜೋಕ್ ಮಾಡ್ಲಾ? ಹೂ ಅಣ್ಣ. ಮಾಡ್ಲಾ? ಮಾಡಿ. ನಾನು ಒಳಗಡೆ ಅನ್ಕೊಂಡೆ ಜೋಕ್ ಮಾಡಿದೆ. ಜೋಕು ಮಲ್ಕ ಚಿಮ್ಮಿ. ತೇಜು